ವಿಶೇಷವಾದ ಚರ್ಚೆಗೆ ಸ್ವಾಗತ. ಇವತ್ತಿನ ನಮ್ಮ ಈ ಅಧ್ಯಯನದ ವಿಷಯ ಬಹಳ ಅಪರೂಪದ್ದು ಮತ್ತು ಅಷ್ಟೇ ಆಳವಾದದ್ದು. ಸೌ ಅನಿತಾ ಅರವಿಂದ ಸರಾಫ್ ಅವರು ಒದಗಿಸಿರುವ ಗಾಯತ್ರಿ ಚೈತನ್ಯದಲ್ಲಿರುವ ಅತ್ಯಂತ ವಿಸ್ಮಯಕಾರಿ ವಿಚಾರಗಳು. ಹೌದು, ಆ ವಿಚಾರಗಳನ್ನು ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಈಗ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಗಾಯತ್ರಿ ಮಂತ್ರದ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಇದೆ. ಅಂದ್ರೆ ಅದೊಂದು ಪವಿತ್ರವಾದ ಶ್ಲೋಕ, ಪ್ರತಿದಿನ ಬೆಳಿಗ್ಗೆ ಎದ್ದು ಪಠಿಸಬೇಕಾದ ಮಂತ್ರ ಅಂತ ಬಹುಪಾಲು ಜನ ಅಂದುಕೊಂಡಿದ್ದಾರೆ ಅಲ್ವಾ? ಖಂಡಿತ. ಆದರೆ ಸೌ ಅನಿತಾ ಅರವಿಂದ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿರುವ ಮಾಹಿತಿಗಳನ್ನು ಓದಿದಾಗ ನಮ್ಮ ಈವರೆಗಿನ ದೃಷ್ಟಿಕೋನವೇ ಸಂಪೂರ್ಣವಾಗಿ ತಲೆ ಕೆಳಗಾಳಿ ಬದಲಾಗುತ್ತದೆ. ನಿಜ. ಯಾಕಂದ್ರೆ ಗಾಯತ್ರಿ ಉಪಾಸನೆ ಅನ್ನೋದು ಕೇವಲ ಬಾಯಲ್ಲಿ ಉಚ್ಚರಿಸುವ ಕೆಲವು ಶಬ್ದಗಳ ಗುಂಪಲ್ಲ, ಬದಲಾಗಿ ಅದೊಂದು ಅಗಾಧವಾದ ಮಹಾಶಕ್ತಿ. ಈ ಶಕ್ತಿ ನಮ್ಮ ಒಳಮನಸ್ಸಿನ ಹೇಗೆ ಜಾಗೃತಗೊಳಿಸ್ತದೆ ಮತ್ತೆ ವೇದಗಳ ರಹಸ್ಯಗಳನ್ನ ಹೇಗೆ ತೆರೆದಿಡ್ತದೆ ಅನ್ನೋದನ್ನ ಸರಳವಾಗಿ, ಅದೇ ಅತ್ಯಂತ ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ಇಂದಿನ ನಮ್ಮ ಮುಖ್ಯ ಧ್ಯೇಯ. ಸರಿ. ಈ ಮಹಾಶಕ್ತಿಯ ಪ್ರಾಥಮಿಕ ಸ್ವರೂಪವನ್ನ ನಾವು ಗ್ರಹಿಸೋದು ಎಲ್ಲಿಂದ ಶುರುವಾಗ್ತದೆ ಅನ್ನೋದು ಬಹಳ ಕುತೂಹಲಕಾರಿಯಾದ ವಿಚಾರ. ಆ ಗ್ರಹಿಕೆ ಶುರುವಾಗೋದೇ ಈ ಇಡೀ ಬ್ರಹ್ಮಾಂಡದ ಅಸ್ತಿತ್ವದ ಮೂಲದಿಂದ. ಗಾಯತ್ರಿ ಚೈತನ್ಯದಲ್ಲಿ ಬಹಳ ಅದ್ಭುತವಾಗಿ ವಿವರಿಸಿರುವಂತೆ ಈ ಸೃಷ್ಟಿಯ ಹಿನ್ನೆಲೆಯಲ್ಲಿ ನಿರಂತರವಾಗಿ ಒಂದು ಗಂಭೀರವಾದ ಸಾಮಗಾನ ಮೊಳಗುತ್ತಲೇ ಇರುತ್ತದೆ. ಅದೇ ಓಂಕಾರ. ಹೌದು, ಅದೇ ಓಂಕಾರ. ನಾವೆಲ್ಲರೂ ಓಂಕಾರವನ್ನ ಕೇವಲ ಒಂದು ಶಬ್ದ ಅಂತ ಅನ್ಕೊಂಡಿದ್ದೇವೆ. ಆದರೆ ವಾಸ್ತವದಲ್ಲಿ ಈ ಬ್ರಹ್ಮಾಂಡದ ಪ್ರತಿಯೊಂದು ಕಣವು, ಗ್ರಹ ತಾರೆಗಳ ಚಲನೆಯೂ ಒಂದು ನಿರ್ದಿಷ್ಟವಾದ ಲಯದಲ್ಲಿ ನಡೀತಿದೆ. ಆ ಲಯವೇ ಈ ಓಂಕಾರದ ಗಂಭೀರ ಸಾಮಗಾನ. ಒಬ್ಬ ನಿಜವಾದ ಸಾಧಕನು ಈ ನಾದವನ್ನು ಕೇವಲ ತನ್ನ ಕಿವಿಯಿಂದ ಕೇಳುವುದಲ್ಲ, ಬದಲಾಗಿ ತನ್ನ ಅಂತರಂಗದಲ್ಲಿ ಅನುಭವಿಸಬೇಕಾಗ್ತದೆ. ಆದರೆ ತನ್ನ ಪ್ರಜ್ಞೆಯ ಆಳದಲ್ಲಿ. ನಿಖರವಾಗಿ. ಇದು ಹೊರಗಿನ ಪ್ರಪಂಚದ ಭೌತಿಕ ಶಬ್ದಗಳಿಗೆ ಮೀರಿದ ಒಂದು ಅನುಭವ. ಗಾಯತ್ರಿ ಉಪಾಸನೆಯ ಮೊದಲ ಹೆಜ್ಜೆಯೇ ಈ ಸೃಷ್ಟಿಯ ಮೂಲ ನಾದದೊಂದಿಗೆ ನಮ್ಮನ್ನಾವು ಬೆಸೆದಿಕೊಳ್ಳುವುದು. ಬ್ರಹ್ಮಾಂಡದಲ್ಲಿ ಮೊಳಗುತ್ತಿರುವ ಆ ಗಂಭೀರವಾದ ಸಾಮಗಾನದ ವಿಚಾರ ನಿಜಕ್ಕೂ ರೋಮಾಂಚನಕಾರಿಯಾಗಿದೆ. ಈಗ ಗಾಯತ್ರಿ ಚೈತನ್ಯದಲ್ಲಿರುವ ಮತ್ತೊಂದು ಸೂಕ್ಷ್ಮ ವಿಚಾರವನ್ನು ಗಮನಿಸಿದರೆ, ಈ ನಾದ ಕೇವಲ ಆಕಾಶದಲ್ಲಿ ಅಥವಾ ಬಾಹ್ಯ ಜಗತ್ತಿನಲ್ಲಿ ಮಾತ್ರ ಎಲ್ಲೋ ಮೊಳಗುತ್ತಿಲ್ಲ, ಬದಲಾಗಿ ನಮ್ಮ ಪ್ರತಿಯೊಬ್ಬರ ಬುದ್ಧಿಯಲ್ಲಿಯೂ ಅದೇ ಲಯಬದ್ಧವಾದ ಸಾಮಗಾನ ಸದಾ ನುಡಿಯುತ್ತಿರ್ತದೆ. ಹೌದು. ಹೊರಗಿನ ಆ ಅನಂತ ಬ್ರಹ್ಮಾಂಡಕ್ಕೂ ನಮ್ಮ ಒಳಗಿರುವ ಅತಿ ಸೂಕ್ಷ್ಮವಾದ ಪ್ರಜ್ಞೆಗೂ ಒಂದು ನೇರವಾದ, ಕಣ್ಣಿಗೆ ಕಾಣದ ಸಂಪರ್ಕವಿದೆ ಅಲ್ವಾ? ಖಂಡಿತವಾಗಿಯೂ ಇದೆ. ಆದರೆ ಸಮಸ್ಯೆ ಏನಂದ್ರೆ, ದೈನಂದಿನ ಜೀವನದ ಗದ್ದಲದಲ್ಲಿ ನಾವು ಈ ಒಳಗಿನ ನಾದವನ್ನು ಕೇಳಿಸಿಕೊಳ್ಳಲು ವಿಫಲರಾಗ್ತೇವೆ. ನಿಜ. ಆದರೆ ಯಾವಾಗ ನಮ್ಮ ಆಲೋಚನೆಗಳು, ನಮ್ಮ ಉಸಿರಾಟ ಮತ್ತು ನಮ್ಮ ಬುದ್ಧಿಯ ಲಯವನ್ನು ಆ ಬ್ರಹ್ಮಾಂಡದ ನಾದಕ್ಕೆ ನಾವು ಶ್ರುತಿ ಮಾಡ್ತೇವೆಯೋ, ಆಗ ನಿಜವಾದ ಮ್ಯಾಜಿಕ್ ಶುರುವಾಗುತ್ತದೆ. ಹೌದು. ನಿಜವಾದ ಅರ್ಥದಲ್ಲಿ ಗಾಯತ್ರಿ ಉಪಾಸನೆ ಅಂದ್ರೆ ಇದೇ ಇರಬೇಕು. ಆ ಶ್ರುತಿ ಮಾಡುವ ಪ್ರಕ್ರಿಯೆಯೇ ಅಧ್ಯಾತ್ಮದ ಅತಿ ದೊಡ್ಡ ಸಾಧನೆ. ನಮ್ಮ ಬುದ್ಧಿಯಲ್ಲಿ ನಿರಂತರವಾಗಿ ನುಡಿಯುತ್ತಿರುವ ಆ ಲಯಬದ್ಧವಾದ ಸಾಮಗಾನವನ್ನು ನಾವು ಮೊದಲು ಗುರುತಿಸಬೇಕು. ಈ ಬಗ್ಗೆ ಗಾಯತ್ರಿ ಚೈತನ್ಯ ಬಹಳ ಸ್ಪಷ್ಟವಾದ ಮಾರ್ಗದರ್ಶನ ನೀಡುತ್ತದೆ. ಯಾವಾಗ ಸಾಧಕರು ಆ ಓಂಕಾರದ ಸಾಮಗಾನಕ್ಕೆ ತಕ್ಕಂತೆ ತಮ್ಮನ್ನು ತಾವು ಹೊಂದಿಸಿಕೊಂಡು ಬಾಳಲು ಪ್ರಾರಂಭಿಸುತ್ತಾರೋ, ಆಗ ಅವರ ಇಡೀ ಜೀವನಕ್ರಮವೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಇದೇನೋ ಕೇವಲ ಪುಸ್ತಕದಲ್ಲಿ ಓದುವ ತಾತ್ವಿಕ ವಿಚಾರ ಅಲ್ಲ. ಖಂಡಿತ ಅಲ್ಲ. ಇದು ಪ್ರತಿಯೊಬ್ಬರೂ ಅನುಭವಿಸಬಹುದಾದ ಪ್ರಾಯೋಗಿಕ ಸತ್ಯ. ಉದಾಹರಣೆಗೆ, ನಮ್ಮ ದಿನನಿತ್ಯದ ನಿರ್ಧಾರಗಳು, ನಾವು ಆಡುವ ಮಾತುಗಳು, ನಮ್ಮ ಕೋಪ, ತಾಳ್ಮೆ ಎಲ್ಲವೂ ಆ ಲಯಬದ್ಧವಾದ ಸಾಮಗಾನಕ್ಕೆ ಪೂರಕವಾದಾಗ ಜೀವನದಲ್ಲಿ ಒಂದು ರೀತಿಯ ಅದ್ಭುತವಾದ ಶಿಸ್ತು ಮತ್ತು ಪ್ರಶಾಂತತೆ ತಾನಾಗಿಯೇ ನೆಲೆಸುತ್ತದೆ. ಗೊಂದಲಗಳೆಲ್ಲವೂ ಬಗೆಹರಿದು ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಸ್ಪಷ್ಟತೆ ಮೂಡುತ್ತದೆ. ಹೌದು. ಇದನ್ನೇ ಆಳವಾದ ಅರ್ಥದಲ್ಲಿ ಗಾಯತ್ರಿ ಉಪಾಸನೆ ಅಂತ ಕರೆಯುವುದು. ಈ ಉಪಾಸನೆಯ ಆಳವನ್ನು ಅರ್ಥಮಾಡಿಕೊಂಡಷ್ಟೂ ವೇದಗಳ ಅಧ್ಯಯನದ ಮಹತ್ವ ನಮಗೆ ಇನ್ನಿಷ್ಟು ಸ್ಪಷ್ಟವಾಗುತ್ತಾ ಹೋಗ್ತದೆ. ಈ ಹಂತದಲ್ಲಿ ಗಾಯತ್ರಿ ಚೈತನ್ಯದಲ್ಲಿರುವ ಅತ್ಯಂತ ಪ್ರಮುಖವಾದ, ಜೊತೆಗೆ ಅಷ್ಟೇ ಕಟ್ಟುನಿಟ್ಟಿನ ನಿಯಮವೊಂದರ ಕಡೆಗೆ ಕೇಳುಗರ ಗಮನವನ್ನು ಸೆಳೆಯಲೇಬೇಕು. ಆ ಕಟ್ಟುನಿಟ್ಟಿನ ನಿಯಮ. ಹೌದು. ಆ ನಿಯಮ ಈಗಿದೆ: ಗಾಯತ್ರಿ ಮಂತ್ರ ಉಪದೇಶವಿಲ್ಲದೆ ವೇದದ ಅಧ್ಯಯನಕ್ಕೆ ಅಧಿಕಾರ ಇಲ್ಲ. ಇದೊಂದು ಬಹಳ ಕಟ್ಟುನಿಟ್ಟಿನ ಹಾಗೂ ಸ್ಪಷ್ಟವಾದ ಎಚ್ಚರಿಕೆ. ಕೇವಲ ಆಸಕ್ತಿಯಿದ್ದ ಮಾತ್ರಕ್ಕೆ ವೇದಗಳನ್ನು ಅಧ್ಯಯನ ಮಾಡಲು ಸಾಧ್ಯವಿಲ್ಲ. ಅದಕ್ಕೊಂದು ನಿರ್ದಿಷ್ಟವಾದ ಅರ್ಹತೆ ಬೇಕು.
ಆ ಅರ್ಹತೆಯೇ ಗಾಯತ್ರಿ ಮಂತ್ರದ ಉಪದೇಶ. ಮೇಲ್ನೋಟಕ್ಕೆ ಇದೊಂದು ಕಠಿಣವಾದ ನಿರ್ಬಂಧದಂತೆ ಅಂದ್ರೆ ಒಂದು ರೂಲ್ ತರ ಕಾಣಿಸಬಹುದು. ಹೌದು, ಆದರೆ ಈ ನಿಯಮವೇಕೆ ಅಷ್ಟು ಕಟ್ಟುನಿಟ್ಟಾಗಿದೆ ಮತ್ತು ಇದರ ಹಿಂದಿರುವ ವೈಜ್ಞಾನಿಕ ಅಥವಾ ತಾತ್ವಿಕ ಕಾರಣಗಳೇನು ಅನ್ನೋದನ್ನ ಅಧ್ಯಯನಕಾರರು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಖಂಡಿತ. ಈ ನಿಯಮ ಕಟ್ಟುನಿಟ್ಟಾಗಿರುವುದರ ಹಿಂದೆ ಅತಿ ದೊಡ್ಡ ವಿಜ್ಞಾನವೇ ಅಡಗಿದೆ. ಭಾರತ ದೇಶದ ಆಧ್ಯಾತ್ಮಿಕ ಪರಂಪರೆಯನ್ನು ನಾವು ಒಮ್ಮೆ ಅವಲೋಕಿಸಿದರೆ ನಮ್ಮಲ್ಲಿರುವ ಧರ್ಮಶಾಸ್ತ್ರಗಳು, ಆಗಮಶಾಸ್ತ್ರಗಳು, ಕಾವ್ಯ, ಇತಿಹಾಸ, ಪುರಾಣ, ತಂತ್ರ, ಮಂತ್ರಶಾಸ್ತ್ರಗಳು. ಹೌದು. ಜೊತೆಗೆ ಯಂತ್ರಶಾಸ್ತ್ರಗಳೆಲ್ಲವೂ ಗಾಯತ್ರಿ ಮಂತ್ರದಿಂದಲೇ ಪರಮಪುನೀತವಾಗಿವೆ ಅನ್ನೋದನ್ನ ಗಾಯತ್ರಿ ಚೈತನ್ಯ ಬಹಳ ವಿವರವಾಗಿ ತಿಳಿಸುತ್ತದೆ. ಅಂದ್ರೆ ಭಾರತೀಯ ಪರಂಪರೆಯ ಸಮಸ್ತ ಜ್ಞಾನ ಶಾಖೆಗಳಿಗೂ ಗಾಯತ್ರಿಯೇ ಮೂಲ ಚೈತನ್ಯ, ವೇದಗಳೇ ಸಕಲ ಜ್ಞಾನ ಮತ್ತು ವಿಜ್ಞಾನಕ್ಕೆ ಮೂಲ ಸ್ರೋತವಾಗಿವೆ. ನಿಜ. ಗಾಯತ್ರಿ ಛಂದಸ್ಸಿನಲ್ಲಿರುವ ಗಣಿತ ಮತ್ತು ವಿನ್ಯಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಗಾಯತ್ರಿ ಛಂದಸ್ಸಿನಲ್ಲಿರುವ ಮಂತ್ರವು 8 ಅಕ್ಷರಗಳ 3 ಪಾದಗಳನ್ನು ಹೊಂದಿದೆ. 3 ಪಾದಗಳು? ಹೌದು. ಈ 3 ಪಾದಗಳು ಅಥವಾ ಪಾದತ್ರಯಗಳು ಕೇವಲ ಸಾಲುಗಳಲ್ಲ, ಅವು 3 ವೇದಗಳ ಅಂದ್ರೆ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದಗಳ ಒಟ್ಟು ತಿರುಳನ್ನು ಅತ್ಯಂತ ಸಾರರೂಪವಾಗಿ ತಮ್ಮೊಳಗೆ ಅಡಗಿಸಿಕೊಂಡಿವೆ. ಕೇವಲ 8 ಅಕ್ಷರಗಳ 3 ಪಾದಗಳಲ್ಲಿ ಇಡೀ 3 ವೇದಗಳ ಸಾರಾಂಶ ಅಡಗಿದೆ ಅನ್ನೋದು ನಿಜಕ್ಕೂ ಅದ್ಭುತವಾದ ಗಣಿತ ಮತ್ತು ಛಂದಸ್ಸಿನ ಸಂಯೋಜನೆ. ಇದನ್ನ ನಾವು ಇಂದಿನ ಭಾಷೆಯಲ್ಲಿ ಅಥವಾ ಟೆಕ್ನಾಲಜಿ ಭಾಷೆಯಲ್ಲಿ ಹೇಳಬೇಕೆಂದ್ರೆ ಇಡೀ ಬ್ರಹ್ಮಾಂಡದ ಜ್ಞಾನವನ್ನು ಒಳಗೊಂಡಿರೋ ಒಂದು ಬೃಹತ್ ಲೈಬ್ರರಿಯನ್ನು ಕೇವಲ ಒಂದು ಸಣ್ಣ ಜಿಪ್ ಫೈಲ್ ಒಳಗೆ ತುಂಬಿಟ್ಟಂತೆ. ಆಹಾ, ಜಿಪ್ ಫೈಲ್ ಉಪಮೇಯ ಬಹಳ ಸೊಗಸಾಗಿದೆ, ಹೌದಲ್ವಾ? ಈ ಪಾದತ್ರಯಗಳೇ ಜ್ಞಾನ ಮತ್ತು ವಿಜ್ಞಾನದ ಮೂಲಸ್ತ್ರೋತವಾದ ವೇದಗಳಿಗೆ ಜನ್ಮ ನೀಡಿವೆ ಎಂದು ಗಾಯತ್ರಿ ಚೈತನ್ಯ ಸ್ಪಷ್ಟಪಡಿಸುತ್ತದೆ. ಆದುದರಿಂದಲೇ ಆ ಜಿಪ್ ಫೈಲ್ ಅನ್ನು ತೆರೆಯಲು ಬೇಕಾದ ಪಾಸ್ವರ್ಡ್ ಅಂದ್ರೆ ಪರಂಪರೆಯ ಅನುಸಾರ ಸಕ್ರಮವಾಗಿ ಮತ್ತು ಶಾಸ್ತ್ರೀಯವಾಗಿ ಗಾಯತ್ರಿ ಮಂತ್ರದ ಉಪದೇಶ ಹೊಂದದವರಿಗೆ ವೇದಾಧ್ಯಯನಕ್ಕೆ ಅನುಮತಿ ಮತ್ತು ಅಧಿಕಾರ ಇಲ್ಲ ಅನ್ನೋದು ತಾರ್ಕಿಕವಾಗಿ ಸಾಬೀತಾಗ್ತದೆ. ಖಂಡಿತ. ಬೀಜವಿಲ್ಲದೆ ಬೃಹತ್ ಮರವನ್ನು ಬೆಳೆಸಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಗಾಯತ್ರಿ ಮಂತ್ರದ ದೀಕ್ಷೆ ಇಲ್ಲದೆ ವೇದಗಳ ಅಗಾಧವಾದ ಜ್ಞಾನವನ್ನು ಹೋಲಿಸಿಕೊಳ್ಳುವುದು ಅಸಾಧ್ಯ. ಹೌದು. ಈಗ ಈ ಮಂತ್ರದ ಅಂಗರಚನೆಯನ್ನು ನಾವು ಗಾಯತ್ರಿ ಚೈತನ್ಯದ ಆಧಾರದ ಮೇಲೆ ಮತ್ತಷ್ಟು ಸೂಕ್ಷ್ಮವಾಗಿ ಒಡೆದು ನೋಡಿದರೆ ವಿಶ್ವಾಮಿತ್ರ ಗಾಯತ್ರಿ ಮಂತ್ರವು ಮುಖ್ಯವಾಗಿ 3 ವಿಶಿಷ್ಟ ಭಾಗಗಳನ್ನು ಹೊಂದಿದೆ ಎಂಬುದು ಅರಿವಾಗುತ್ತದೆ. ಆ 3 ಭಾಗಗಳು ಯಾವುವು ಅಂತ ವಿವರಿಸಬಹುದಾ? ಖಂಡಿತ. ಮೊದಲನೇದು ಓಂಕಾರ, ಅಂದ್ರೆ ಸೃಷ್ಟಿಯ ಮೂಲ ನಾದ. ಎರಡನೇದು ವ್ಯಾಹೃತಿತ್ರಯಗಳು. ಈ ವ್ಯಾಹೃತಿತ್ರಯಗಳು ಅಂದ್ರೆ ಭೂರ್ಭುವಃ ಸ್ವಃ ಎಂಬ 3 ಪದಗಳು. ಇವು ಭೂಮಿ, ಅಂತರಿಕ್ಷ ಮತ್ತು ಸ್ವರ್ಗ ಎಂಬ 3 ಆಯಾಮಗಳನ್ನು ಅಥವಾ ನಮ್ಮ ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ತರಗಳನ್ನು ಪ್ರತಿನಿಧಿಸುತ್ತವೆ. ಸರಿ. ಇನ್ನು 3ನೆಯ ಅತ್ಯಂತ ಪ್ರಮುಖ ಭಾಗವೇ ಸವಿತೃ ಮಂತ್ರ. ಈ 3 ಭಾಗಗಳು ಅಂದ್ರೆ ಓಂಕಾರ, ವ್ಯಾವೃತ್ತಿ ತ್ರಯಗಳು ಮತ್ತು ಸವಿತೃ ಮಂತ್ರ ಒಗ್ಗೂಡಿದಾಗ ಮಾತ್ರ ಅದು ಸಂಪೂರ್ಣ ಗಾಯತ್ರಿ ಮಂತ್ರವಾಗುತ್ತದೆ. ವೇದೋತ್ತರರಾದ ವಿಪ್ರರು ಸಂಧ್ಯಾಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಓಂಕಾರ ಮತ್ತು ವ್ಯಾಹೃತಿಗಳಿಂದ ಆರಂಭಿಸಿ ಜಪಿಸುವುದರಿಂದ ವೇದಗಳನ್ನು ಸಂಪೂರ್ಣವಾಗಿ ಪಠಿಸಿದಷ್ಟೇ ಪೂರ್ಣ ಫಲವನ್ನು ಹೊಂದುತ್ತಾರೆ ಎಂದು ಮನುಸ್ಮೃತಿಯ ಉಲ್ಲೇಖದೊಂದಿಗೆ ಗಾಯತ್ರಿ ಚೈತನ್ಯದಲ್ಲಿ ಬಹಳ ಅರ್ಥಪೂರ್ಣವಾಗಿ ವಿವರಿಸಲಾಗಿದೆ. ಮಂತ್ರದ ರಚನೆಯ ಬಗ್ಗೆ ಮಾತನಾಡುವಾಗ ಗಾಯತ್ರಿ ಚೈತನ್ಯದಲ್ಲಿರುವ ಒಂದು ಸೂಕ್ಷ್ಮ ಹಾಗೂ ಅತ್ಯಂತ ಪ್ರಮುಖವಾದ ಉಚ್ಚಾರಣೆಯ ನಿಯಮವನ್ನು ಇಲ್ಲಿ ಕೇಳುಗರಿಗೆ ಮತ್ತು ಅಧ್ಯಯನಕಾರರಿಗೆ ಸ್ಪಷ್ಟಪಡಿಸಲೇಬೇಕು. ಹೌದು, ಉಚ್ಚಾರಣೆಯ ವಿಚಾರ ಬಹಳ ಮುಖ್ಯ. ಈ ಮಂತ್ರದ 3ನೇ ಭಾಗವಾಗಿರುವ ಪದವನ್ನು ಕಡ್ಡಾಯವಾಗಿ ಸವಿತೃ ಎಂದೇ ಉಚ್ಚರಿಸಬೇಕು. ಸವಿತೃ. ಹೌದು, ಸವಿತೃ. ಎಷ್ಟೋ ಕಡೆಗಳಲ್ಲಿ ಜನಸಾಮಾನ್ಯರ ಬಾಯಲ್ಲಿ ಇದು ಸಾವಿತೃ ಎಂದು ದೀರ್ಘವಾಗಿ ಅಂದ್ರೆ ತಪ್ಪಾಗಿ ಉಚ್ಚಾರಣೆಯಾಗುವುದನ್ನು ನಾವು ಗಮನಿಸ್ತೇವೆ. ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಸಾವಿತೃ ಎಂದು ಉಚ್ಚರಿಸಬಾರದು. ಖಂಡಿತಬಾರದು. ಸವಿತೃ ಮಂತ್ರ ಎಂಬುದೇ ಸರಿಯಾದ, ನಿಖರವಾದ ಮತ್ತು ಶಾಸ್ತ್ರಬದ್ಧವಾದ ಉಚ್ಚಾರಣೆ. ಸಂಸ್ಕೃತದಲ್ಲಿ ಮತ್ತು ಮಂತ್ರವಿಜ್ಞಾನದಲ್ಲಿ ಉಚ್ಚಾರಣೆಯ ಒಂದು ಸಣ್ಣ ವ್ಯತ್ಯಾಸವು ಮಂತ್ರದ ಕಂಪನಗಳನ್ನು, ಆ ಮೂಲಕ ಅದರ ಸಂಪೂರ್ಣ ಪರಿಣಾಮವನ್ನು ಬದಲಾಯಿಸಬಲ್ಲದು. ಉಚ್ಚಾರಣೆಯ ನಿಖರತೆಯ ಬಗ್ಗೆ ಬಹಳ ಮುಖ್ಯವಾದ ವಿಚಾರವನ್ನು ಪ್ರಸ್ತಾಪಿಸಿದಿರಿ. ಯಾಕಂದ್ರೆ ಮಂತ್ರದ ಶಕ್ತಿಯೇ ಅದರ ಧ್ವನಿ ತರಂಗಗಳಲ್ಲಿದೆ. ಹಾಗಾಗಿ ಸವಿತೃ ಎಂಬ ನಿಖರ ಉಚ್ಚಾರಣೆಯ ಬಗ್ಗೆ ಸದಾ ಎಚ್ಚರವಿರಬೇಕು. ಈ ನಿಖರವಾದ ಮಂತ್ರದ ಉಪಾಸನೆಯ ಮುಖಾಂತರ ಸಾಧಕನ ಜೀವನದಲ್ಲಿ ಆಗುವ ಪ್ರಗತಿಯ ಹಂತಗಳನ್ನು ಅರಿಯುವುದು ಕೂಡ ಈ ಅಧ್ಯಯನದ ಬಹುಮುಖ್ಯ ಭಾಗವಾಗಿದೆ ಅಲ್ವಾ?
ಹೌದು, ಸಾಧಕನ ಜೀವನದ ಪ್ರಗತಿಯ ಹಂತಗಳ ಬಗ್ಗೆ ಗಾಯತ್ರಿ ಚೈತನ್ಯ ಅತ್ಯಂತ ಸ್ಪಷ್ಟವಾದ ನಕ್ಷೆಯನ್ನು ನೀಡುತ್ತದೆ. ಉಪಾಸನೆಯ ಮೂಲಕ ಸಾಧಕನು ತನ್ನ ಜೀವಿತಾವಧಿಯಲ್ಲಿ ಮುಖ್ಯವಾಗಿ 3 ಘಟ್ಟಗಳನ್ನು ಅಥವಾ ಹಂತಗಳನ್ನು ಹಾದುಹೋಗುತ್ತಾನೆ. ಆ 3 ಹಂತಗಳು. ಮೊದಲನೆಯ ಹಂತ ದ್ವಿಜ. ದ್ವಿಜ ಅಂದ್ರೆ 2 ಬಾರಿ ಹುಟ್ಟಿದವನು. ಭೌತಿಕವಾಗಿ ತಾಯಿಯ ಗರ್ಭದಿಂದ ಪಡೆಯುವುದು ಮನುಷ್ಯನ ಮೊದಲ ಜನ್ಮ. ಆದರೆ ಉಪನಯನವಾದ ಮೇಲೆ ಗಾಯತ್ರಿ ಮಂತ್ರದ ಉಪದೇಶದ ಮೂಲಕ ಜ್ಞಾನದ ಕಡೆಗೆ ತೆರೆದುಕೊಳ್ಳುವುದು, ಅಂದ್ರೆ ಅಜ್ಞಾನದ ಅಂಧಕಾರದಿಂದ ಜ್ಞಾನದ ಬೆಳಕಿಗೆ ಬರುವುದು 2ನೇ ಜನ್ಮ. ನಿಖರವಾಗಿ ಇದೇ ದ್ವಿಜತ್ವ. ಎರಡನೆಯ ಹಂತ ವಿಪ್ರ. ಗುರುಕುಲದಲ್ಲಿ ಕಠಿಣವಾದ ವೇದಾಧ್ಯಯನವನ್ನು ಮುಗಿಸಿದ ಮೇಲಿನ ಹಂತವಿದು. ಇದು ಜ್ಞಾನವನ್ನು ಸಂಪಾದಿಸಿದ ನಂತರದ ಪ್ರಬುದ್ಧ ಸ್ಥಿತಿ. ಕೇವಲ ಮಂತ್ರವನ್ನು ಕಲಿಯುವುದಷ್ಟೇ ಅಲ್ಲ, ಅದರ ಅರ್ಥ, ವ್ಯಾಪ್ತಿ ಮತ್ತು ಉದ್ದೇಶವನ್ನು ಸಂಪೂರ್ಣವಾಗಿ ಅರಿತುಕೊಂಡ ಸ್ಥಿತಿ. ಅಂದ್ರೆ ಜ್ಞಾನದ ಮಾರ್ಗದಲ್ಲಿ ಮೊದಲ ಹೆಜ್ಜೆ ಇಡುವುದು ಮೊದಲ ಹಂತವಾದರೆ, ಆ ಜ್ಞಾನವನ್ನು ಸಂಪೂರ್ಣವಾಗಿ ಒಲಿಸಿಕೊಳ್ಳುವುದು, ಅರಗಿಸಿಕೊಳ್ಳುವುದು 2ನೇ ಹಂತ. ಹೌದು. ಇನ್ನು 3ನೇ ಹಂತದ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವ ವಿಚಾರ ಮತ್ತಷ್ಟು ಗಹನವಾಗಿದೆ ಮತ್ತು ಪ್ರಸ್ತುತ ಸಮಾಜಕ್ಕೆ ಬಹಳ ಹತ್ತಿರವಾಗಿದೆ. 3ನೇ ಹಂತವೇ ಶ್ರೋತ್ರಿಯ. ಒಬ್ಬ ವ್ಯಕ್ತಿ ಗೃಹಸ್ಥನಾಗಿ ತನ್ನ ದಿನನಿತ್ಯದ ಸಾಂಸಾರಿಕ ಜೀವನದಲ್ಲಿ ವೇದ ವಿದ್ಯೆಯನ್ನು ಪ್ರಾಯೋಗಿಕವಾಗಿ ಅಳವಡಿಸಿಕೊಂಡು ಕೇವಲ ತಾನಷ್ಟೇ ಆಚರಿಸದೆ ಇತರರಿಗೂ ಮುಂದಿನ ಪೀಳಿಗೆಗೂ ವೇದ ಪಾಠವನ್ನು ಹೇಳುವ ಉನ್ನತ ಹಂತವಿದು. ಅಂದ್ರೆ ಜ್ಞಾನವನ್ನು ಹಂಚುವ ಹಂತ. ಹೌದು. ಇದು ಕೇವಲ ಜ್ಞಾನವನ್ನು ತನ್ನಲ್ಲೇ ಇಟ್ಟುಕೊಳ್ಳುವ ಸ್ವಾರ್ಥ ಪ್ರವೃತ್ತಿಗೆ ಸೀಮಿತವಾಗದೆ, ಆ ಜ್ಞಾನವನ್ನು ಸಮಾಜಕ್ಕೆ ಹಂಚುವ, ಪರಂಪರೆಯನ್ನು ಜೀವಂತವಾಗಿಡುವ ನಿರಂತರ ಪ್ರಕ್ರಿಯೆಯಾಗಿದೆ. ದ್ವಿಜ, ವಿಪ್ರ ಮತ್ತು ಶ್ರೋತ್ರಿಯ ಎಂಬ ಈ 3 ಹಂತಗಳು ಮನುಷ್ಯನ ಆಧ್ಯಾತ್ಮಿಕ ವಿಕಾಸದ ಜವಾಬ್ದಾರಿಯ ಸಂಪೂರ್ಣ ಚಿತ್ರಣವನ್ನು ನಮ್ಮ ಮುಂದಿಡ್ತವೆ. ಈ ವಿಕಾಸದ ಹಾದಿಯಲ್ಲಿ ಸಾಗುವಾಗ ವೇದಗಳಿಗೆ ಸಂಬಂಧಿಸಿದ ವಿಶಿಷ್ಟ ಪದಗಳ ಆಳವಾದ ಅರ್ಥವನ್ನು ತಿಳಿದುಕೊಳ್ಳುವುದು ಈ ಜ್ಞಾನವನ್ನು ಮತ್ತಷ್ಟು ವಿಸ್ತಾರಗೊಳಿಸುತ್ತದೆ. ಯಾವ ರೀತಿಯ ಪದಗಳು? ಗಾಯತ್ರಿ ಚೈತನ್ಯದಲ್ಲಿ ವೇದಗಳಿಗೆ ಸಂಬಂಧಿಸಿದಂತೆ ಅನೇಕ ಕುತೂಹಲಕಾರಿ ಪದಗಳನ್ನು ಮತ್ತು ಅವುಗಳ ಹಿಂದಿರುವ ತಾತ್ವಿಕ ಅರ್ಥವನ್ನು ಪಟ್ಟಿ ಮಾಡಲಾಗಿದೆ. ಉದಾಹರಣೆಗೆ ವೇದಗರ್ಭ ಎಂಬ ಪದ. ವೇದಗಳನ್ನು ತನ್ನ ಉದರದಲ್ಲಿಟ್ಟುಕೊಂಡು ಕಾಪಾಡುವವನು ಬ್ರಹ್ಮ ಎಂದು ಇದು ವಿವರಿಸುತ್ತದೆ. ವೇದಗರ್ಭ ಅಂದ್ರೆ ಸೃಷ್ಟಿಕರ್ತನ ಒಳಗೆ ಜ್ಞಾನದ ಬೀಜ ಅಡಗಿದೆ ಎಂಬ ಅರ್ಥವಿದು? ಹೌದು. ಹಾಗೆಯೇ ವೇದಘೋಟಕ ಎಂಬ ಅತ್ಯದ್ಭುತವಾದ ಪದವಿದೆ. 4 ವೇದಗಳನ್ನು ತನ್ನ ರಥದ ಕುದುರೆಗಳನ್ನಾಗಿ ಮಾಡಿಕೊಂಡಿರುವ ಶಿವನನ್ನು ಈ ಪದ ಸೂಚಿಸುತ್ತದೆ. ಕುದುರೆಗಳು? ಹೌದು. ಕುದುರೆಗಳು ಯಾವಾಗಲೂ ವೇಗ ಮತ್ತು ಶಕ್ತಿಯ ಸಂಕೇತ. ವೇದಗಳು ಕೇವಲ ನಿಂತ ನೀರಲ್ಲ, ಅವು ಚಲನಶೀಲವಾದ ಶಕ್ತಿಗರು, ಜಗತ್ತನ್ನು ಮುನ್ನಡೆಸುವ ಅಶ್ವಗಳು ಎಂಬುದನ್ನು ಈ ವೇದಘೋಟಕ ಎಂಬ ರೂಪಕವು ಅತ್ಯಂತ ಸಮರ್ಥವಾಗಿ ಕಟ್ಟಿಕೊಡುತ್ತದೆ. ಆ ಕುದುರೆಯ ರೂಪಕ ನಿಜಕ್ಕೂ ನಮ್ಮ ಕಲ್ಪನೆಯನ್ನು ವಿಸ್ತರಿಸುತ್ತದೆ. ಇದೇ ರೀತಿಯಲ್ಲಿ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಮತ್ತಷ್ಟು ಪದಗಳನ್ನು ಗಮನಿಸಿದರೆ ವೇದಮಾತೆ ಎಂಬ ಪದ ಬರುತ್ತದೆ. ವೇದಮಾತೆ? ಹೌದು. ಇದು ವೇದಗಳ ಅಧಿದೇವತೆಯಾದ ಗಾಯತ್ರಿಯನ್ನು ಸೂಚಿಸುತ್ತದೆ. ವೇದಗಳಿಗೆ ತಾಯಿಯಾಗಿ ಸಕಲ ಜ್ಞಾನದ ಮೂಲ ಸ್ವರೂಪಿಣಿಯಾಗಿ ಗಾಯತ್ರಿ ನಿಲ್ಲುತ್ತಾಳೆ. ಹಾಗೆಯೇ ವೇದಾಂತ ಮತ್ತು ವೇದಾತೀತ ಎಂಬ 2 ವಿಭಿನ್ನ ಆಯಾಮದ ಪದಗಳಿವೆ. ವೇದಾಂತ ಮತ್ತು ವೇದಾತೀತ. ವೇದಗಳ ಅಂತಿಮ ಭಾಗವಾದ ಉಪನಿಷತ್ತುಗಳನ್ನು ವೇದಾಂತ ಎಂದರೆ ಆ ವೇದಗಳಿಗೂ ನಿಲುಕದ, ಎಷ್ಟೇ ಜ್ಞಾನವಿದ್ದರೂ ಪದಗಳಲ್ಲಿ ವರ್ಣಿಸಲು ಸಾಧ್ಯವಾಗದ ಪರಬ್ರಹ್ಮ ವಸ್ತುವನ್ನು ವೇದಾತೀತ ಎಂದು ಕರೆಯಲಾಗಿದೆ. ಅಂದ್ರೆ ಜ್ಞಾನದ ಅಂತ್ಯ ಮತ್ತು ಆ ಜ್ಞಾನಕ್ಕೂ ಮೀರಿದ ಅದೃಶ್ಯ ಶಕ್ತಿಯನ್ನು ಈ 2 ಪದಗಳು ಸೂಚಿಸುತ್ತವೆ. ಖಂಡಿತ. ಎಷ್ಟೊಂದು ಅದ್ಭುತವಾದ ಪದಸಂಪತ್ತು ಮತ್ತು ಅವುಗಳ ಹಿಂದಿರುವ ದಾರ್ಶನಿಕ ಅರ್ಥ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಈ ಬರಹದಲ್ಲಿ ಅಡಗಿದೆ ಅನ್ನೋದು ಆಶ್ಚರ್ಯ ಮೂಡಿಸುತ್ತದೆ. ನಿಜ. ಈ ತಾತ್ವಿಕ ಪದಗಳ ಜೊತೆಗೆ ಜ್ಞಾನವನ್ನು ಕಣ್ಣಿಗೆ ಕಟ್ಟುವಂತೆ ಮಾಡಲು ಗಾಯತ್ರಿ ಚೈತನ್ಯದಲ್ಲಿ ಒದಗಿಸಿರುವ ದೃಶ್ಯ ರೂಪಕ ಅಥವಾ ಐಕಾನೋಗ್ರಫಿಯ ವಿಶ್ಲೇಷಣೆ ಕೂಡ ಅಷ್ಟೇ ಮಹತ್ವದ್ದಾಗಿದೆ. ಆ ದೃಶ್ಯರೂಪಕದ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಆ ಚಿತ್ರದಲ್ಲಿ ನಾವು ವೇದಮಾತೆ ಗಾಯತ್ರಿಯ ಅತ್ಯಂತ ಸುಂದರವಾದ, ಗಾಂಭೀರ್ಯದಿಂದ ಕೂಡಿದ ಮತ್ತು ಪ್ರತಿಯೊಂದು ಅಂಶಕ್ಕೂ ಒಂದು ಅರ್ಥವಿರುವ ದರ್ಶನವನ್ನು ಕಾಣಬಹುದು. ಆ ದೇವಿಯ ರೂಪವನ್ನು ಒಮ್ಮೆ ಕಣ್ಮುಂದೆ ತಂದುಕೊಳ್ಳಿ.
ದೇವಿಯು 5 ಮುಖಗಳನ್ನು ಹೊಂದಿದ್ದಾಳೆ. 5 ಮುಖಗಳು. ಹೌದು. ಈ 5 ಮುಖಗಳು ಕೇವಲ ಭೌತಿಕ ಮುಖಗಳಲ್ಲ. ಅವು ಪಂಚಭೂತಗಳನ್ನು ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶವನ್ನು ಅಥವಾ ಮನುಷ್ಯನ ಅಂತರಂಗದ 5 ಕೋಶಗಳನ್ನು ಸಂಕೇತಿಸುತ್ತವೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳನ್ನು ಅಲ್ವಾ? ನಿಖರವಾಗಿ. ದೇವಿಗೆ 10 ಕೈಗಳಿವೆ. ಆ ಕೈಗಳಲ್ಲಿ ನಾನಾ ರೀತಿಯ ಶಸ್ತ್ರಗಳು, ಅಸ್ತ್ರಗಳು, ಪಾಶ, ಅಂಕುಶಗಳಂತಹ ಆಯುಧಗಳಿವೆ. ಜೊತೆಗೆ ಒಂದು ಕೈಯಲ್ಲಿ ಅಭಯಮುದ್ರೆಯನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು. ಅಷ್ಟೇ ಅಲ್ಲ, ಕಮಲದ ಮೇಲೆ ಪ್ರಶಾಂತವಾಗಿ ಕುಳಿತಿರುವ ಈ ದೇವಿಯ ವಾಹನ ಹಂಸ. ಹಂಸವು ನೀರು ಮತ್ತು ಹಾಲನ್ನು ಬೇರ್ಪಡಿಸುವ ವಿವೇಚನಾ ಶಕ್ತಿಯ ಸಂಕೇತವಾಗಿದೆ. ಆ ಚಿತ್ರಣವನ್ನು ಬಿಡಿಸಿ ಹೇಳಿದ ರೀತಿ ಅದ್ಭುತವಾಗಿದೆ. ಕಮಲದ ಮೇಲಿನ ಆಸನವು ಜಗತ್ತಿನ ಕೆಸರಿನಲ್ಲಿದ್ದರೂ ಅದಕ್ಕೆ ಅಂಟಿಕೊಳ್ಳದ ನಿರ್ಲಿಪ್ತತೆಯನ್ನು ಸೂಚಿಸಿದರೆ, 10 ಕೈಗಳು 10 ದಿಕ್ಕುಗಳನ್ನು ವ್ಯಾಪಿಸಿರುವ ಆಕೆಯ ಶಕ್ತಿಯನ್ನು, ಸಮಸ್ತ ಬ್ರಹ್ಮಾಂಡದ ಮೇಲಿನ ಆಕೆಯ ಹಿಡಿತವನ್ನು ತೋರಿಸುತ್ತವೆ. ಹೌದು. ಕೈಯಲ್ಲಿರುವ ಆಯುಧಗಳು ನಮ್ಮೊಳಗಿನ ಅಜ್ಞಾನವನ್ನು ನಾಶ ಮಾಡುವ ಸಾಧನಗಳಾದರೆ, ಅಭಯಮುದ್ರೆಯು ಆಶ್ರಯ ಬೇಡಿ ಬಂದವರಿಗೆ ರಕ್ಷಣೆ ನೀಡುವ ಭರವಸೆಯಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಹಂಸವಾಹನ. ನಮ್ಮ ಬುದ್ಧಿ ಹಂಸದಂತೆ ಇರಬೇಕು. ಖಂಡಿತ. ಜಗತ್ತಿನಲ್ಲಿರುವ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಹಾಲು ಮತ್ತು ನೀರಿನಂತೆ ಬೇರ್ಪಡಿಸಿ ನೋಡುವ ವಿವೇಚನಾ ಶಕ್ತಿ ನಮ್ಮಲ್ಲಿರಬೇಕು ಅನ್ನೋದನ್ನ ಆ ಹಂಸವಾಹನದ ಮೇಲಿರುವ 5 ಮುಖಗಳ ವೇದಮಾತೆ ಗಾಯತ್ರಿಯ ಚಿತ್ರಣವು ಅತ್ಯಂತ ಪ್ರಭಾವಶಾಲಿಯಾಗಿ ಸಂಕೇತಿಸುತ್ತದೆ. ನಿಜ. ಗಾಯತ್ರಿ ಚೈತನ್ಯದಲ್ಲಿರುವ ಈ ದೃಶ್ಯರೂಪಕವು ಕೇವಲ ಪೂಜೆಗೆ ಇಡುವ ಒಂದು ಕಲಾಕೃತಿಯಲ್ಲ, ಬದಲಾಗಿ ಇಡೀ ವೇದ ಪರಂಪರೆಯ ಜ್ಞಾನದ ಸಾರಾಂಶವನ್ನು, ಮನುಷ್ಯ ಹೇಗಿರಬೇಕು ಎಂಬ ಜೀವನ ಮೌಲ್ಯವನ್ನು ಒಂದೇ ಚಿತ್ರದಲ್ಲಿ ಹಿಡಿದಿಡುವ ಮಹತ್ತರ ಪ್ರಯತ್ನವಾಗಿದೆ. ಇದು ನಿಜಕ್ಕೂ ಜ್ಞಾನದ ಅತ್ಯುತ್ತಮ ದೃಶ್ಯರೂಪ. ಇಂದಿನ ನಮ್ಮ ಈ ಸುದೀರ್ಘವಾದ ಮತ್ತು ಆಳವಾದ ವಿಶ್ಲೇಷಣೆಯನ್ನು ನಾವು ಒಂದೆಡೆ ಕ್ರೋಢೀಕರಿಸಿ ನೋಡುವುದಾದರೆ, ಅನೇಕ ಮಹತ್ವದ ಮೈಲಿಗಲ್ಲುಗಳನ್ನು ನಾವು ದಾಟಿ ಬಂದಿದ್ದೇವೆ. ಬ್ರಹ್ಮಾಂಡದಲ್ಲಿ ನಿರಂತರವಾಗಿ ಮೊಳಗುತ್ತಿರುವ ಓಂಕಾರದ ಗಂಭೀರ ನಾದದಿಂದ ಹಿಡಿದು, ಆ ನಾದವನ್ನು ನಮ್ಮ ಬುದ್ಧಿಯಲ್ಲಿ ಗುರುತಿಸಿಕೊಂಡು ನಮ್ಮ ಜೀವನದ ಲಯವನ್ನು ಅದಕ್ಕೆ ಹೊಂದಿಸಿಕೊಳ್ಳುವ ಪ್ರಕ್ರಿಯೆಯ ಬಗ್ಗೆ ನಾವು ಚರ್ಚಿಸಿದೆವು. ಹೌದು. ವೇದಾಧ್ಯಯನಕ್ಕೆ ಗಾಯತ್ರಿ ಮಂತ್ರ ಉಪದೇಶದ ಕಡ್ಡಾಯ ನಿಯಮ, ದ ಹಿಂದಿನ ವೈಜ್ಞಾನಿಕ ಕಾರಣವನ್ನು, ಅಂದರೆ ಕೇವಲ 8 ಅಕ್ಷರಗಳ 3 ಪಾದಗಳಲ್ಲಿ ಅಡಗಿರುವ ಅಗಾಧವಾದ ವೇದತ್ರಯಗಳ ರಹಸ್ಯವನ್ನು ಅರಿತೆವು. ಓಂಕಾರ, ವ್ಯಾಹೃತಿತ್ರಯಗಳು ಮತ್ತು ಸವಿತೃ ಮಂತ್ರದ ನಿಖರ ಉಚ್ಚಾರಣೆಯ ಮಹತ್ವದ ಜೊತೆಗೆ ಸಾಧಕನ ಜೀವನದ ದ್ವಿಜ, ವಿಪ್ರ ಮತ್ತು ಶ್ರೋತ್ರಿಯ ಎಂಬ 3 ಪ್ರಮುಖ ಹಂತಗಳನ್ನು ನಾವು ಅರ್ಥಮಾಡಿಕೊಂಡೆವು. ಹೌದು. ಮತ್ತು ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಲಾದ ವೇದಗರ್ಭ, ವೇದಘೋಟಕದಂತಹ ವಿಶಿಷ್ಟ ಪದಗಳ ಆಳವಾದ ಅರ್ಥವ್ಯಾಪ್ತಿಯನ್ನು ಮತ್ತು ವೇದಮಾತೆಯ ಚಿತ್ರದ ಹಿಂದಿರುವ ಪಂಚಕೋಶಗಳನ್ನು ಹಾಗೂ ವಿವೇಚನೆಯನ್ನು ಪ್ರತಿನಿಧಿಸುವ ಅಗಾಧವಾದ ಸಂಕೇತಗಳನ್ನು ನಾವು ಸುದೀರ್ಘವಾಗಿ ವಿಶ್ಲೇಷಿಸಿದೆವು. ಖಂಡಿತ. ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿರುವ ಈ ಜ್ಞಾನವು ಕೇವಲ ಓದಿ ಮರೆಯುವಂತಹ ಅಥವಾ ಪರೀಕ್ಷೆಗೆ ಬರೆಯುವಂತಹ ಮಾಹಿತಿ ಅಲ್ಲ ಎಂಬುದನ್ನು ಈ ಇಡೀ ಚರ್ಚೆ ದೃಢಪಡಿಸುತ್ತದೆ. ಇದೊಂದು ಜೀವಂತ ಪ್ರಕ್ರಿಯೆ. ಹೌದು. ನಮ್ಮ ಪ್ರತಿಯೊಂದು ಉಸಿರಿನಲ್ಲಿ, ನಮ್ಮ ಬುದ್ಧಿಯ ಪ್ರತಿ ಆಲೋಚನೆಯಲ್ಲಿ ಮತ್ತು ನಮ್ಮ ಅಂತರಂಗದ ಆಳದಲ್ಲಿ ನಿರಂತರವಾಗಿ ಅನುಭವಿಸಬೇಕಾದ ಪರಮ ಸತ್ಯವಿದು. ಬದುಕಿನ ಜಂಜಾಟಗಳಲ್ಲಿ ಕಳೆದು ಹೋಗಿರುವ ನಮ್ಮನ್ನು ನಾವು ಮರಳಿ ಅರಿಯುವ ಹಾದಿಯಲ್ಲಿ ಈ ಜ್ಞಾನವು ಒಂದು ಪ್ರಬಲವಾದ ದಾರಿದೀಪವಾಗಿದೆ. ಈ ಜ್ಞಾನವನ್ನು ಕೇವಲ ಬೌದ್ಧಿಕ ಮಟ್ಟದಲ್ಲಿ, ಅಂದ್ರೆ ತಲೆಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನು ಅನುಭವದ ಮಟ್ಟಕ್ಕೆ, ನಮ್ಮ ಹೃದಯದ ಮಟ್ಟಕ್ಕೆ ಕೊಂಡೊಯ್ಯುವುದು ಪ್ರತಿಯೊಬ್ಬ ಅಧ್ಯಯನಕಾರನ ಕರ್ತವ್ಯವಾಗಿದೆ. ಅನಿತಾ ಅರವಿಂದ ಸರಾಫ್ ಅವರ ಗಾಯತ್ರಿ ಚೈತನ್ಯ ಈ ನಿಟ್ಟಿನಲ್ಲಿ ಒಂದು ಅತ್ಯಮೂಲ್ಯವಾದ, ಸ್ಪಷ್ಟವಾದ ಮಾರ್ಗದರ್ಶನವನ್ನು ನೀಡುತ್ತದೆ. ಗಾಯತ್ರಿ ಉಪಾಸನೆಯನ್ನು ಅದರ ನೈಜ ಅರ್ಥದಲ್ಲಿ ಶಿಸ್ತುಬದ್ಧವಾಗಿ ಮಾಡೋದ್ರಿಂದ ಜೀವನದ ಲಯವೇ ಸಂಪೂರ್ಣವಾಗಿ ಬದಲಾಗುತ್ತದೆ ಎಂಬುದು ಸಾವಿರಾರು ವರ್ಷಗಳಿಂದ ಋಷಿಮುನಿಗಳು ಕಂಡುಕೊಂಡ ಪ್ರಾಯೋಗಿಕ ಸತ್ಯ. ಆ ಲಯಬದ್ಧವಾದ ಬ್ರಹ್ಮಾಂಡದ ಸಾಮಗಾನಕ್ಕೆ ನಮ್ಮ ಜೀವನದ ದಿನನಿತ್ಯದ ಜೀವನವನ್ನು ತೆರೆಕೊಳ್ಳುವುದು ಪ್ರಾಯಶಃ ಮನುಷ್ಯನ ಅತ್ಯಂತ ಸುಂದರವಾದ ಮತ್ತು ಸಾರ್ಥಕವಾದ ಆಧ್ಯಾತ್ಮಿಕ ಪಯಣ. ಈ ಸುಂದರವಾದ ಆಧ್ಯಾತ್ಮಿಕ ಪಯಣದ ಬಗ್ಗೆ ಇಷ್ಟೊತ್ತು ನಾವು ನಡೆಸಿದ ಈ ಗಹನವಾದ ಚರ್ಚೆಯ ನಂತರ ಒಂದು ಅಂತಿಮ ಹಾಗೂ ಆಳವಾದ ಚಿಂತನೆಯನ್ನು, ಒಂದು ಪ್ರಶ್ನೆಯನ್ನು ಕೇಳುಗರ ಮುಂದಿಡಲು ಇಚ್ಛಿಸುತ್ತೇನೆ. ಖಂಡಿತ, ಕೇಳಿ. ಯೋಚಿಸಿ ನೋಡಿ. ಕೇವಲ 8 ಅಕ್ಷರಗಳ 3 ಸಾಲುಗಳಲ್ಲಿ ಈ ಇಡೀ ಬ್ರಹ್ಮಾಂಡದ ಸಮಸ್ತ ಜ್ಞಾನ ಮತ್ತು 3 ವೇದಗಳ ತಿರುಳು ಸಂಪೂರ್ಣವಾಗಿ ಅಡಗಿರಲು ಸಾಧ್ಯವಾದರೆ, ಪ್ರತಿದಿನ ನಮ್ಮ ಸುತ್ತಲೂ ಮೊಳಗುವ, ಆದರೆ ನಮ್ಮ ದಿನನಿತ್ಯದ ಓಡಾಟ ಮತ್ತು ಗದ್ದಳದಲ್ಲಿ ನಾವು ಸಂಪೂರ್ಣವಾಗಿ ನಿರ್ಲಕ್ಷಿಸುವ ಎಷ್ಟೋ ಸಾಮಾನ್ಯ ಶಬ್ದಗಳ ಹಿಂದೆ ಇನ್ಯಾವ ಅದ್ಭುತ ರಹಸ್ಯಗಳು ಅಡಗಿರಬಹುದು?
ಬಹಳ ಆಳವಾದ ಪ್ರಶ್ನೆ. ಹರಿಯುವ ನೀರಿನ ನಾದದಲ್ಲಿ, ಬೀಸುವ ಗಾಳಿಯ ಶಬ್ದದಲ್ಲಿ, ಪ್ರಕೃತಿಯ ಪ್ರತಿಯೊಂದು ನಾದದಲ್ಲೂ ಆ ಓಂಕಾರದ ಮಿಡಿತ ಅಡಗಿದೆಯೇ? ಜಗತ್ತಿನ ಈ ಅಗಾಧವಾದ ಬ್ರಹ್ಮಾಂಡದ ಈ ಲಯಬದ್ಧವಾದ ನಾದವನ್ನು ಆಲಿಸಲು ನಮ್ಮ ಮನಸ್ಸು, ನಮ್ಮ ಬುದ್ಧಿ ನಿಜಕ್ಕೂ ಸಿದ್ಧವಿದೆಯೇ? ಈ ಆಳವಾದ, ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳುವಂತಹ ಚಿಂತನೆಯೊಂದಿಗೆ ನಮ್ಮ ಇಂದಿನ ಈ ವಿಶೇಷ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ. ನಮಸ್ಕಾರ.